ಮೋಹನ್ ಅಂತ KR ಪೇಟೆ ಮೂಲದವರು ಬರೀ 22 ವರ್ಷ ಮಾನಸಿಕ ಅಸ್ವಸ್ಥರು ಮನೆಯಿಂದ ಕಾಣೆಯಾಗಿ ಬರೋಬ್ಬರಿ 1 ತಿಂಗಳಾಗಿದೆ. ಇವರು ಟ್ರೈನ್ ಹತ್ಕೊಂಡು ಬೆಂಗಳೂರು ಕಡೆಗೆ ಬಂದಿದಾರಾ, ಕೇರಳಕ್ಕೆ ಹೋಗಿದಾರಾ, ತಮಿಳುನಾಡಿಗೆ ಹೋಗಿದಾರಾ ಅನ್ನೋ ಕನ್ಫ್ಯೂಷನ್ಸ್ ಅಲ್ಲಿ ಇವರು ಇದ್ದಾರೆ. ಇನ್ನೊಂದು ಬೇಜಾರಿನ ಸಂಗತಿ ಏನಪ್ಪಾ ಅಂತ ಹೇಳಿದ್ರೆ ಇವರ ಅಕ್ಕ ಅವ್ರಿಗೆ ಇದೇ ತಿಂಗಳು ಇನ್ನು 15 ದಿವಸದಲ್ಲಿ ಮದುವೆ ಕೂಡ ಇದೆಯಂತೆ. ಅವರು ಮದುವೆಗೆ ನನಗೆ ಮದುವೆ ಆಗೋಕ್ಕೂ ಇಷ್ಟ ಆಗ್ತಾ ಇಲ್ಲ, ಆ ಥರ ಆಗ್ಬಿಟ್ಟಿದೆ, ನನಗೆ ಮನಸ್ಸಿಲ್ಲ ಅಂತ ಆ ಥರ ಮಾತಾಡ್ತಾ ಇದ್ದಾರೆ. ಅಯ್ಯೋ ಅದರಿಂದ ಈಗ ಮದುವೆಗೂ ಒಂದು ಖುಷಿ ಇಲ್ಲ, ಮನೇಲಿ ಒಂದು ಮದುವೆ ಮಾಡಬೇಕು ಅಂತ ಆ ಥರ ಕಷ್ಟದಲ್ಲಿ ಇದ್ದೀವಿ ನಾವು. ಅವ್ರ ಅಕ್ಕವ್ರ ಮದುವೆಗೆ ಮೋಹನ್ ಅವ್ರ ಮನೇಲಿ ಇರಬೇಕು, ಇಷ್ಟ ಇಲ್ಲದೆ ಇರೋ ಕಷ್ಟವಾಗಿರೋಂಥ ನೋಡೋಕ್ಕೆ ಆಗದಿರೋಂಥ ಎಷ್ಟೋ ವಿಡಿಯೋಗಳನ್ನ ಲಕ್ಷ ವ್ಯೂಸ್ ಮಾಡ್ತೀರಾ. ನೀವು ಕಮೆಂಟು ಹಾಕಬೇಡಿ, ಲೈಕು ಕೊಡಬೇಡಿ. ದಯವಿಟ್ಟು ಈ ವಿಡಿಯೋನ ಮತ್ತೊಬ್ಬರಿಗೆ ದಯವಿಟ್ಟು ಶೇರ್ ಮಾಡಿ. ನಾನು ನನ್ನ ಮನಸ್ಪೂರ್ವಕವಾಗಿ ಯಾವಾಗಲೂ ಒಬ್ಬರಿಗೆ ಒಳ್ಳೆಯದನ್ನೇ ಬಯಸುತ್ತೆ. ಐ ಮೀನ್ ಇಟ್. ಸ್ನೇಹಿತರು ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಜನಸ್ನೇಹಿ ಯೋಗೇಶ್. ದಯವಿಟ್ಟು ನಿಮ್ಮ ಹತ್ರ ಒಂದೇ ಒಂದು ನಿಮಿಷ ಟೈಮ್ ಇದ್ದರೆ ಪೂರ್ತಿ ವಿಡಿಯೋ ನೋಡಿ. ವಿಷಯ ಏನಪ್ಪ ಅಂತ ಹೇಳಿದ್ರೆ ಇವ್ರ ಹೆಸರು ಬಂದ್ಬಿಟ್ಟು ಮೋಹನ್ ಅಂತ KR ಪೇಟೆ ಮೂಲದವರು ಬರೀ 22 ವರ್ಷ ಮಾನಸಿಕ ಅಸ್ವಸ್ಥರು ಮನೆಯಿಂದ ಕಾಣೆಯಾಗಿ ಬರೋಬ್ಬರಿ 1 ತಿಂಗಳಾಗಿದೆ. ಎಲ್ಲೋಗಿದ್ದಾರೆ, ಏನಾಗಿದ್ದಾರೆ ಏನೂ ಗೊತ್ತಾಗ್ತಾ ಇಲ್ಲ ಪಾಪ. ಇಡೀ ಕುಟುಂಬ ಊರೂರು ಬಸ್ ಹತ್ಕೊಂಡು ಟ್ರೈನ್ ಹತ್ಕೊಂಡು ಹುಡುಕಾಟ ನಡೆಸ್ತಾ ಇದ್ದಾರೆ. ಇನ್ನೊಂದು ಬೇಜಾರಿನ ಸಂಗತಿ ಏನಪ್ಪ ಅಂತ ಹೇಳಿದ್ರೆ ಇವರ ಅಕ್ಕ ಅವ್ರಿಗೆ ಇದೇ ತಿಂಗಳು ಇನ್ನು 15 ದಿವಸದಲ್ಲಿ ಮದುವೆ ಕೂಡ ಇದೆಯಂತೆ. ಸೊ ಇನ್ನು 15 ದಿವಸದಲ್ಲಿ ಮದುವೆ ಇರೋ ಕಾರಣ ಇವರು ತಮ್ಮ ಕಳೆದೋಗಿದ್ದಾರೆ. ಸೊ ಇವ್ರನ್ನ ಹುಡುಕಾಟದಲ್ಲಿ ಅವರು ತುಂಬಾ ಬ್ಯುಸಿ ಆಗಿದ್ದಾರೆ ಪಾಪ. ಭಾಳ ಬೇಜಾರಾಗ್ತಾ ಇದೆ. ದಯವಿಟ್ಟು ಈ ಮೋಹನ್ ಅನ್ನೋರು ಎಲ್ಲಾದರೂ ಕಂಡು ಬಂದರೆ ದಯವಿಟ್ಟು ಜನಸ್ನೇಹಿ ನಿರಾಶ್ರಿತರ ಆಶ್ರಮಕ್ಕೆ ಮಾಹಿತಿ ಕೊಡಿ. ಇವರು ಟ್ರೈನ್ ಹತ್ಕೊಂಡು ಬೆಂಗಳೂರು ಕಡೆಗೆ ಬಂದಿದ್ದಾರಾ, ಕೇರಳಕ್ಕೆ ಹೋಗಿದ್ದಾರಾ, ತಮಿಳುನಾಡಿಗೆ ಹೋಗಿದ್ದಾರಾ ಅನ್ನೋ ಕನ್ಫ್ಯೂಷನ್ಸಲ್ಲಿ ಇವರು ಇದ್ದಾರೆ. ಎಲ್ಲ ಕಡೆ ಇವರು ಕೂಡ ಹುಡುಕಾಟ ನಡೆಸ್ತಾ ಇದ್ದಾರೆ, ಇವರು ಕುಟುಂಬಸ್ಥರು ಕೂಡ ಹುಡುಕಾಟ ನಡೆಸ್ತಾ ಇದ್ದಾರೆ. ಸೊ ಎಷ್ಟು ದಿನಗಳಿಂದ ಹುಡುಕಾಟ ನಡೆಸ್ತಾ ಇದ್ರು ಸರ್? 15 ದಿನದಿಂದ ಕಂಟಿನ್ಯೂಸ್ ಆಗಿ ಎಲ್ಲಾ ಕಡೆನೂ ಸರ್ಚ್ ಮಾಡ್ತಾ ಇದೀವಿ. ಆದ್ರೆ ಒಂದು ಕ್ಲೂನು ಸಿಗ್ತಲ್ಲ, ಯಾವ ಕಡೆ ಎಲ್ಲಿದ್ದಾನೆ ಅಂತಾನು ಗೊತ್ತಾಗ್ತಾ ಇಲ್ಲ. ನಾವು ಯಾವ ಕಡೆ ನಮ್ಮ ಕಡೆಯಿಂದ ಏನೇನಾಗಬೇಕು ಎಲ್ಲ ಪ್ರಯತ್ನ ಮಾಡಿದೀವಿ. ಆದ್ರೆ ಒಂದು ಎಲ್ಲಿದ್ದಾನೆ, ಈಗ ನಾವು ಎಲ್ಲ ಕಡೆ ಸ್ಟೇಷನ್ ಹತ್ರ ಎರ್ನಾಕುಲಂ ಅಲ್ಲಿವರೆಗೂ ಹೋಗಿದ್ದೀವಿ. ಅದು ಎಲ್ಲಿ ಇದ್ದಾನೆ ಏನು ಅಂತಾನೂ ಗೊತ್ತಾಗ್ತಾ ಇಲ್ಲ. ಇನ್ನು 15 ದಿನಕ್ಕೆ ಇವರದ ಅಕ್ಕೊಂದು ಮದುವೆ ಇದೆ. ಅದರಿಂದ ಈಗ ಮದುವೆಗೂ ಒಂದು ಖುಷಿ ಇಲ್ಲ, ಮನೇಲಿ ಒಂದು ಮದುವೆ ಮಾಡಬೇಕು ಅಂತ ಆ ಥರ ಕಷ್ಟದಲ್ಲಿ ಇದ್ದೀವಿ ನಾವು. ಏನಾದರೂ ನಿಮಗೆ ನಿಮ್ಮ ಕಣ್ಣಿಗೆ ಏನಾರು ಕಾಣಿಸಿದ್ರೆ ಈಗ ನಂಬರ್, ಈಗ ಯೋಗೇಶ್ ಸರ್ದು ನಂಬರ್ನಾರು ಕೊಟ್ಟಿರ್ತೀವಿ, ಯಾವುದಿಲ್ಲ ನಮ್ದಾರ ನಂಬರ್ ಕೊಟ್ಟಿರ್ತೀವಿ. ಏನಾರು ಸಿಕ್ಕಿದ್ರೆ ಒಂದು ಸ್ವಲ್ಪ ನೀವು ನಿಮ್ಮ ಕಡೆಯಿಂದ ಒಂದು ಅನುಕೂಲ ಆಗುತ್ತೆ. ಇದು ಆದಷ್ಟು ಒಂದು ಸ್ವಲ್ಪ ಹೆಲ್ಪ್ ಮಾಡಿ. ಸೊ ಇವ್ರ ಅಕ್ಕವ್ರಿಗೆ ಈಗ ಮದುವೆ ಇದೆ. ಸೊ ಅವ್ರು ಏನು ಹೇಳ್ತಿದ್ದಾರೆ? ಅವರು ಮದುವೆಗೆ ನನಗೆ ಮದುವೆ ಆಗೋಕ್ಕೂ ಇಷ್ಟ ಆಗ್ತಾ ಇಲ್ಲ, ಆ ಥರ ಆಗ್ಬಿಟ್ಟಿದೆ, ನನಗೆ ಮನಸ್ಸಿಲ್ಲ ಅಂತ ಆ ಥರ ಮಾತಾಡ್ತಾ ಇದ್ದಾರೆ. ಈಗ ಸ್ವಂತ ತಮ್ಮ ಸರ್, ಅಂದ್ರೆ ಅವರು ತಮ್ಮ ಸಿಕ್ಕವರೆಗೂ ಮದ್ವೆ ಕಷ್ಟ, ನನಗೆ ಮದ್ವೆ ಆಗೋದು ಮನ್ಸಿಲ್ಲ ಅಂತ ಹೇಳ್ತಿದ್ದಾರೆ. ಬಹಳ ಬೇಜಾರಾಗುತ್ತೆ ಸ್ನೇಹಿತರೆ. ಅದು ಜೊತೆಲಿ ಹುಟ್ಟಿ ಬೆಳೆದಿದ್ರೆ ಅದು ಅರ್ಥ ಆಗುತ್ತೆ ಪ್ರತಿಯೊಬ್ಬರಿಗೂ. 22 ವರ್ಷ ವಯಸ್ಸು, ಅಕ್ಕ ತಂಗಿ ಅಣ್ಣ ತಮ್ಮ ಫ್ಯಾಮಿಲಿ ಎಲ್ಲರೂ ಇದ್ದಾರೆ. ಬಟ್ ಮಾನಸಿಕ ಅಸ್ವಸ್ಥರಾಗಿರೋದ್ರಿಂದ ಎಲ್ಲೋಗಿದ್ದಾರೋ ಗೊತ್ತಿಲ್ಲ. ಇನ್ನು ಕೇವಲ 15 ದಿವಸದಲ್ಲಿ ಇವರ ಅಕ್ಕವ್ರದ್ದು ಮದುವೆ ಇದೆಯಂತೆ. ಆ ಮದುವೆಗೆ ಇವರಿದ್ರೆ ಚೆನ್ನಾಗಿರುತ್ತೆ ಅನ್ನೋದು ಅವ್ರ ಕುಟುಂಬಸ್ಥರ ಆಸೆ. ಸ್ವಲ್ಪ ಖುಷಿನೂ ಇಲ್ಲ, ಆ ಥರ ಆಗ್ಬಿಟ್ಟಿದೆ. ಒಂದು ಮದುವೆ ಸಮಾರಂಭನೇ ಇಲ್ಲ ಮನೇಲಿ, ಇಲ್ಲ ಸರ್. ದುಃಖ ಮಡಗ್ಬಿಟ್ಬಿಟ್ಟಿದೆ. ನಾವು ಬೆಳಿಗ್ಗೆ 4 ಗಂಟೆ ಡೈಲಿ ಎದ್ದು ಹೋಗ್ತಾ ಇದೀವಿ, ಸಂಜೆ ನೈಟ್ 10 ಗಂಟೆ ಆಗ್ತಾ ಇದೆ ಮನೆಗೆ ಹೋಗೋದು. ಡೈಲಿ ನೋಡ್ತಾ ಇದೀವಿ, ಅವ್ರು ಒಂದು ಕ್ಲೂ ಸಿಗ್ತಲ್ಲ ಎಲ್ಲಿ ಅಂತ. ನಾನು ಸ್ನೇಹಿತರೆ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ಮೋಹನ್ ಅವರು ಆದಷ್ಟು ಬೇಗ ಸಿಕ್ಕಿದ್ರೆ ಇಡೀ ಕುಟುಂಬಕ್ಕೆ ಒಳ್ಳೇದಾಗತ್ತೆ, ಇಡೀ ಕುಟುಂಬ ಖುಷಿ ಪಡುತ್ತೆ. ಇವತ್ತು ಇನ್ನೇನು ಕೆಲವೇ ದಿನಗಳಲ್ಲಿ ಅವರ ಅಕ್ಕವರದ್ದು ಮದುವೆ ಕೂಡ ಇದೆ. ನಾನು ಭಗವಂತನ ಹತ್ರ ಪ್ರಾರ್ಥನೆ ಮಾಡ್ತೀನಿ, ಇಡೀ ಕರ್ನಾಟಕದ ಜನ ಈ ವಿಡಿಯೋ ಶೇರ್ ಮಾಡಿದ್ರೆ ಅವ್ರ ಅಕ್ಕವ್ರ ಮದುವೆಗೆ ಮೋಹನ್ ಅವ್ರ ಮನೇಲಿರಬೇಕು. ದಯವಿಟ್ಟು ಎಂತೆಂಥೋ ವಿಡಿಯೋಗಳನ್ನು ಬೇಕಾಬಿಟ್ಟಿಯಾಗಿ ಶೇರ್ ಮಾಡ್ತೀರಾ. ಇಷ್ಟ ಇಲ್ಲದೆ ಇರೋ ಕಷ್ಟವಾಗಿರೋಂಥ ನೋಡೋಕ್ಕೆ ಆಗದಿರೋಂಥ ಎಷ್ಟೋ ವಿಡಿಯೋಗಳನ್ನ ಲಕ್ಷ ವ್ಯೂಸ್ ಮಾಡ್ತೀರಾ. ನೀವು ಕಮೆಂಟು ಹಾಕಬೇಡಿ, ಲೈಕು ಕೊಡಬೇಡಿ. ದಯವಿಟ್ಟು ಈ ವಿಡಿಯೋನ ಮತ್ತೊಬ್ಬರಿಗೆ ದಯವಿಟ್ಟು ಶೇರ್ ಮಾಡಿ. ಕಾರಣ ಏನಂತ ಹೇಳಿದ್ರೆ ಎಲ್ಲಾದರೂ ರಸ್ತೆಯಲ್ಲಿ ಮಲಗಿರ್ಬೋದು, ಅನಾಥವಾಗಿ ತಿರುಗ್ತಿರ್ಬೋದು, ಅಥವಾ ಯಾವ್ದಾದ್ರು ಆಶ್ರಮದವ್ರು ಕರ್ಕೊಂಡೋಗಿರ್ಬೋದು, ಯಾವುದೂ ಮಾಹಿತಿ ಇಲ್ಲ. ಸೊ ಈ ವಿಡಿಯೋ ಶೇರ್ ಆದರೆ ಆದಷ್ಟು ಬೇಗ ಮೋಹನ್ ಅವ್ರು ಸಿಗ್ತಾರೆ. ಇನ್ನು 15 ದಿನಗಳಲ್ಲಿ ಅವರ ಅಕ್ಕವ್ರ ಮದುವೆ ಇದೆ. ಖಂಡಿತ ನೀವು ಮನಸ್ಸು ಮಾಡಿದ್ರೆ ಒಂದು ಕುಟುಂಬದ ಖುಷಿಗೆ ನೀವು ಕಾರಣರಾಗ್ಬೋದು. ಅವರು ನಿಜವಾಗ್ಲೂ ಖುಷಿಯಾಗಿ ಮದುವೆ ಆಗಬೇಕು, ಅವ್ರ ಇಡೀ ಕುಟುಂಬ ಖುಷಿಯಾಗಿರ್ಬೇಕು ಅಂತ ಹೇಳಿದ್ರೆ ಇವ್ರು ಸಿಗಬೇಕು ಅಂತ ನಾನು ಕೂಡ ಭಾವಿಸ್ತೀನಿ. ಸೊ ಆದಷ್ಟು ಬೇಗ ಈ ವಿಡಿಯೋ ಶೇರ್ ಮಾಡಿ, ಸಪೋರ್ಟ್ ಮಾಡಿ. KR ಪೇಟೆ ಮೂಲದವರಾಗಿರ್ಬೋದು ಅಥವಾ ಕರ್ನಾಟಕದ ಯಾವುದೇ ಮೂಲೆಯಲ್ಲಾಗಿರ್ಬೋದು, ಈ ವ್ಯಕ್ತಿ ಬಗ್ಗೆ ಏನಾದರೂ ಸುಳಿವು ಸಿಕ್ತಲ್ಲಿ ಅಥವಾ ಮಾಹಿತಿ ಇದ್ದಲ್ಲಿ ಜನಸ್ನೇಹಿ ಆಶ್ರಮಕ್ಕೆ ಭೇಟಿ ಕೊಡಿ, ಅಥವಾ ಜನಸ್ನೇಹಿ ಆಶ್ರಮಕ್ಕೆ ಕಾಲ್ ಮಾಡಿ ತಿಳಿಸಿ. ಎಲ್ರಿಗೂ ಒಳ್ಳೇದಾಗ್ಲಿ, ಶನೇಶ್ವರ ಒಳ್ಳೇದು ಮಾಡಲಿ. ಧನ್ಯವಾದ, ನಮಸ್ಕಾರ. ನಿಮ್ಮ ಕೈಲಾದ ಸಹಾಯವನ್ನು ಮಾಡಿ. ನಮಸ್ಕಾರ. ನಾನು ನನ್ನ ಮನಸ್ಪೂರ್ವಕವಾಗಿ ಯಾವಾಗಲೂ ಒಬ್ಬರಿಗೆ ಒಳ್ಳೆಯದನ್ನೇ ಬಯಸುತ್ತೆ. ಐ ಮೀನ್ ಇಟ್.